ಅಲ್ಲ ಏನು ಹೇಳಿದ್ರೆ ಅನ್ನೋಕ್ಕಿಂತ ಮುಂಚಿತವಾಗಿ ನೋಡ್ರಿ ಹೆಂಗಾಗೈತಂದ್ರೆ ಈ ಭಾಗದಲ್ಲಿ ಒಬ್ಬ ಪೂಜ್ಯ ಸ್ವಾಮೀಜಿಯವ್ರ ಮೇಲೆ ಹಲ್ಲೆ ಆಗ್ತೈತಿ. ಆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು ಕೆಲವೇ ಗಂಟೆಗಳಲ್ಲಿ ಹೊರಗೆ ತಿರುಗಾಡ್ತಾರಂದ್ರೆ ಸಮಾಜಕ್ಕೆ ಏನು ಸಂದೇಶ ಕೊಡತ್ತಾರು ಈ ಪೊಲೀಸ್ ಇಲಾಖೆಯವರು ಅಂತೇಳಿ ಅವ್ರನ್ನ ಮೊದಲು ಪ್ರಶ್ನೆ ಮಾಡ್ತೀನಿ. ಯಾಕಂದ್ರೆ ಅಂತಹ ವ್ಯಕ್ತಿಗಳಿಗೆ ನೀವು ಯಾವ ಕೇಸ್ ಹಾಕ್ತೀರಿ ಅದ್ರ ಪ್ರಕಾರವಾಗಿ ನೀವು ಸೆಕ್ಷನ್ಸ್ ಹಾಕಿ ಅವರನ್ನು ಜೈಲಿಗೆ ಕಳಿಸ್ಬೇಕಾಗಿತ್ತು. ಆಮೇಲೆ ನೋಡೋಣ ಅಂತ ಅದು ಏನಂತೇಳಿ. ಆದರೆ ಏನೂ ಇಲ್ಲ ಅಂತೂ ಇಲ್ಲ, ಅವರು ಈಗ ಪೂಜ್ಯ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿದರು. ಅವರು ಕೆಲವೇ ಗಂಟೆಯಲ್ಲಿ ಹೊರಗೆ ಬಂದರು. ಮುಂದಿನ ದಿನಮಾನದಲ್ಲಿ ಇನ್ನೂ ಬೇರೆಯವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಏನೂ ಆಗಿಲ್ಲ ಅಂತೇಳಿ ತಿಳ್ಕೊತಾರೆ. ಅದಕ್ಕಾಗಿ ನೀವೇನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಾಗಿದ್ದರೆ ಮಾನ್ಯ ಠಾಣಾಧಿಕಾರಿಗಳು ಏನು ಎಮ್ಕನ್ಮಡಿ ಠಾಣಾಧಿಕಾರಿ ಅದಾರಲ್ಲ, ಅವರು ವ್ಯವಸ್ಥಿತವಾದಂಥ ಸೆಕ್ಷನ್ಸನ್ನು ಹಾಕಿ ಇಲ್ಲ ಸಲ್ಲದ ಬೇರೆಯವ್ರ ಮೇಲೆ ಸೆಕ್ಷನ್ಸನ್ನು ಹಾಕ್ತೀರಿ. ಇಂಥ ದೊಡ್ಡ ವ್ಯಕ್ತಿ ಮೇಲೆ ಹಲ್ಲೆ ಆದಾಗ ಎಲ್ಲರೂ ಸಮಾನರು ನನಗೆ ಗೊತ್ತೈತಿ. ಆದರೆ ಇಂಥ ಒಂದು ಪೂಜ್ಯ ಸ್ವಾಮೀಜಿಯವ್ರ ಮೇಲೆ ಹಲ್ಲೆ ಆದಾಗ ಯಾವ ಸೆಕ್ಷನ್ಸ್ ಹಾಕಿ ಅವರನ್ನು ಕೆಲವೇ ಗಂಟೆಯಲ್ಲಿ ಹೊರಗೆ ಬಿಡ್ತಾರೆ ಅಂದರೆ ಇದ್ರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡತ್ತಾವ ಅಂತ ಅನಿಸ್ತೈತಿ. ಯಾಕಂದ್ರೆ ಹದಿಗೆಟ್ಟೈತಿ, ಸಂಪೂರ್ಣವಾಗಿ ಹದಿಗೆಟ್ಟೋಗೈತಿ. ಆ ಥರಾಗು ಎಮ್ಕನ್ಮಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ಹದಿಗೆಟ್ಟೈತಿಲ್ಲ ನೀವು ಕೇಳಬೇಡ್ರಿ. ಮೊದಲನ ಹೇಳ್ತೇನೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ, ಏನಾದರೂ ನಿಮಗೆ ಇಲ್ಲಿ ಜನರ ಮೇಲೆ ಪ್ರೀತಿ ಪ್ರೇಮ ಐತಂದ್ರೆ ಮೊದಲ ಠಾಣಾಧಿಕಾರಿನ ಬದಲೇ ಮಾಡಿರಿ, ವರ್ಗಾವಣೆ ಮಾಡಿರಿ, ಗೊತ್ತಾಗ್ತೈತಿ. ಬೇಕಾದ್ರೆ ನಿಮ್ಮ ಇವ್ರನ್ನ ಕೇಳ್ರಿ, ಯಾರು ನಿಮ್ಮ ನಿಮ್ಮ ನಾಯಕರಿಗೆ ಅಟ್ಟ ಅವ್ರು ನ್ಯಾಯ ಕೊಡ್ತಿರ್ಬೋದು, ನಿಮ್ಮ ಕಾರ್ಯಕರ್ತರಿಗೂ ಕೊಡ್ತಾ ಇಲ್ಲ, ಬೇರೆ ಕಾರ್ಯಕರ್ತರಿಗೂ ನ್ಯಾಯವನ್ನು ಕೊಡ್ತಾ ಇಲ್ಲ. ನಂದು ಹೇಳೋದು ಎಷ್ಟೇ, ಈ ಒಂದು ಕ್ಷೇತ್ರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗೈತಿ. ಒಬ್ಬರು ಸ್ವಾಮೀಜಿ ಅಂತಂದ್ರೆ ಸಮಾಜವನ್ನು ತಿದ್ದಿ ಒಂದು ಒಳ್ಳೆ ಸಂಸ್ಕಾರ ಕೊಡುವಂಥ ಸ್ವಾಮೀಜಿ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ? ಅದೇ ರೀ, ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿ ನಮ್ಮನ್ನು ಸರಿದಾರಿಗೆ ಒಯ್ಯುವಂತಹ ನಡೆದಾಡುವ ದೇವರಂದ್ರೆ ಸ್ವಾಮೀಜಿಗಳಂತೀವಿ ನಾವು. ಅಂತಹ ಸ್ವಾಮೀಜಿಗಳ ಮೇಲೆ ಒಂದು ದೊಡ್ಡ ಪರಿಚಿ ಹಲ್ಲೆ ಮಾಡ್ತಾರೋ, ಹಲ್ಲೆ ಮಾಡಿದ ತಕ್ಷಣ ಇನ್ನೇನು ಬಿಟ್ಟಿದ್ರೆ ಅವ್ರನ್ನ ಕೊಂದೇ ಹೋಗ್ತಿದ್ರೇನೋ ಅಂತ ನಮಗೆ ಅನಿಸ್ತೈತಿ. ಬಿಟ್ಟಿದ್ರೆ ಅಷ್ಟು ಜಲ್ದಿ ಎಲ್ಲ ಜನ ಕೂಡ್ರಂತ ಪಾಪ ಓಡಾಡಿ ಹೋದ್ರು. ಅವ್ರ ಕೈ ನೋಡ್ರಿ, ಪಾಪ ಕೈ ಹೆಂಗಾಗಿತ್ತಂದ್ರೆ ಹಿಂಗೆ ಕಟ್ಕೊಂಡು ಅಡ್ಡಾಡ್ತಾರೋ. ಒಬ್ಬ ಸ್ವಾಮೀಜಿ ಬೇರೆಯವರಿಂದ ಹಲ್ಲೆ ಒಳಗಾಗಿ ಕಟ್ಕೊಂಡು ಅಡ್ಡಾಡ್ತಾರಂದ್ರೆ ಮತ್ತು ಇದಕ್ಕಿಂತ ಒಂದು ಕೆಟ್ಟ ಸಂದೇಶ ಏನು ಕೊಡೋರ್ದು ನೀವು ಕ್ಷೇತ್ರದಾಗ ಇದ್ಕೊಂಡು? ಅಲ್ಲ ಯಾಕೆ ಮಾಡಿದ್ರು, ಯಾರು ಮಾಡಿದ್ರು, ಅಲ್ಲ ಯಾಕೆ ನನಗೇನಿಲ್ಲ, ಸ್ವಾಮೀಜಿಯವ್ರ ಪಾಪ ಅವ್ರೇನು ಹೇಳಿಲ್ಲ. ಸ್ವಾಮೀಜಿಯವ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ, ಮತ್ತು ಈ ರೀತಿ ಹಲ್ಲೆ ಆಗೈತಿ, ನಾ ಏಕಾಏಕಿ ನನ್ನ ಮ್ಯಾಗ ಅವ್ರು ಹಲ್ಲೆ ಮಾಡಿದ್ರು ಅಂತ ಅಂತಾರೆ. ಆದ್ರೂ ಇದು ಎಲ್ಲ ಪ್ರೀ ಪ್ಲ್ಯಾನ್ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಪಾಪ ಸ್ವಾಮೀಜಿ ಮ್ಯಾಗ ಏನು ವೈಯಕ್ತಿಕ ದ್ವೇಷ ಇತ್ತು ಏನಿತ್ತು ನಂಗೆ ಗೊತ್ತಿಲ್ಲ. ಆದ್ರೂ ಕೆಲವೊಂದಿಷ್ಟು ಅನೈತಿಕ ಚಟುವಟಿಕೆ ಈ ರೀತಿ ಮಾಡೋದಾಯ್ತು, ಕೆಲವೊಂದಿಷ್ಟು ಕಡೆ ಪ್ಯಾಕ್ಗಳು ಬಿದ್ದಿದ್ದು. ಅದೇ ಎಲ್ಲ ಕಾರಣಗಳಿಂದ ಸ್ವಾಮೀಜಿ ಮೇಲೆ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದಾರೆ ಅಂತ. ಅದೇ ರೀ, ಸ್ವಾಮೀಜಿ ಮೇಲೆ ಪ್ರಶ್ನೆ ಮಾಡಿದಕ್ಕೆ ಹಲ್ಲೆ ಮಾಡಿದಾರಲ್ಲ. ಈಗ ಸ್ವಾಮೀಜಿ ಮೇಲೆ ಪ್ರಶ್ನೆ ಮಾಡಿದಕ್ಕೆ ಹಲ್ಲೆ ಮಾಡಿದಾರು. ಯಾಕಂದ್ರೆ ಸ್ವಾಮೀಜಿಗಳು ಪ್ರಶ್ನೆ ಮಾಡಬೇಕಾದ್ರೆ ಆವರಣದಲ್ಲಿ ಏನಾದರೂ ಮಟನ್ನು ಚಿಕನ್ನು ಬಿಟ್ಟರೆ ಎಲ್ಲ ತಂದೆ ಇಡೋರಲ್ಲ ಇವ್ರು ಒಳಗಡೆ. ಸೊ ಇದಕ್ಕೆ ಆಗಬಾರ್ದಂತೆ ಅವ್ರು ಪಾಪ ಕಾಪಾಡ್ಕೊಂಡು ನಿಂತಾರು. ಅದಕ್ಕೆ ನಂದು ಉದ್ದೇಶ ಏನೈತಂದ್ರೆ ನೋಡ್ರಿ, ಇದು ಸತ್ಯಾಸತ್ಯತೆ ಹೊರಗೆ ಬರಬೇಕು. ಯಾಕೆ ಹಲ್ಲೆ ಮಾಡ್ರು, ಯಾರು ಹಲ್ಲೆ ಮಾಡ್ರು, ಅವ್ರನ್ನ ಎನ್ಕ್ವೈರಿ ಮಾಡಬೇಕು. ಯಾರು ಬಡ್ದರು, ಯಾರು ಬಿಟ್ಟಿದರು, ಯಾಕೆ ಬಡಿದ್ರು, ಆಕಸ್ಮಿಕ ಆಯಿತು ಏನು ಪೂರ್ವ ನಿಯೋಜಿತ ಆಯಿತು, ಅದನ್ನು ಮಾಡಬೇಕು. ಸುಮ್ಮನೆ ಬಂದು ಇಲ್ಲಿ ಏನಾರು ಹೇಳಿದವು. ಮತ್ತು ಸ್ವಾಮೀಜಿಯವ್ರ ಕಡೆಯಿಂದ ನೀವು ಕಂಪ್ಲೇಂಟ್ ತಗೋರೋ ಅವಶ್ಯಕತೆ ಇರಲಿಲ್ಲ. ಸ್ವಾಮೀಜಿಯವ್ರ ಜೊತೆ ಇನ್ನೊಬ್ಬ ಹುಡುಗ ಇದ್ದ, ಅವನಿಂದ ಕಂಪ್ಲೇಂಟ್ ತೊಗೋಬೇಕಾಗಿತ್ತಲ್ಲ ನೀವು. ಪಾಪ ಅವ್ರ ದೇವ್ರು ಅವ್ರೇನು ಕಂಪ್ಲೇಂಟ್ ಕೊಡೋರು ನಿಮ್ಗೆ ಕೊಟ್ಟರು ಅದನ್ನು ನೀವು ಬೇರೆ ರೀತಿಯಾಗಿ ಒಂದು ವರ್ಣನೆ ಮಾಡ್ತೀರಿ. ಈ ಪ್ರಕರಣದಲ್ಲಿ ಪೊಲೀಸರ ಪಾರದರ್ಶಕತೆ ಇಲ್ಲ, 100ಕ್ಕೆ 100 ಇಲ್ರಿ, 100ಕ್ಕೆ 100 ಇಲ್ಲ. ಒನ್ ಸೈಡೆಡ್ ಐತಿದೆಲ್ಲ. ಪೊಲೀಸರು ಏನಾದರೂ ಅವ್ರ ಪಾರದರ್ಶಕತೆಯಿಂದ ಕೆಲಸ ಮಾಡಿದ್ರೆ ಇವಾಗ ನಾವು ಕೇಳಿದ್ರಿ ಹಲ್ಲೆ ಮಾಡಿದವ್ರು ಇಲ್ಲ ಸ್ಥಳೀಯರ ಅಂತಾರೆ ಅಂದ್ರೆ FIR ಒಳಗೂ ದಾಖಲಾಗೈತಿ. ಆದ್ರೂ ಕೂಡ ಪೊಲೀಸರಿಗೆ ಅವ್ರಿಗೇನು ಕಂಡು ಬಂದಿಲ್ಲ, ಸಿಗ್ಲಿಲ್ಲ. ನೋಡ್ರಿ, ಪ್ರಭಾವಿಗಳು ಕಾಣದ ಕೈಗಳು ಕೆಲಸ ಮಾಡತ್ತಾವು. ಕಾಣದ ಕೈಗಳು ಕೆಲಸ ಮಾಡಿದಾಗ ಈಗ ಠಾಣಾಧಿಕಾರಿ ಏನು ಮಾಡಬೇಕಿತ್ತು ನೋಡ್ರಿ, ಈ ವಿಷಯದಾಗ ಕಾಣದ ಕೈಗಳು ನೀವು ಬರಬೇಡ್ರಿ, ಇದು ನನ್ನ ಒಂದು ನೌಕರಿ ವಿಷಯನೂ ಐತಿ, ಹೆಚ್ಚು ಕಡಿಮೆ ನನ್ನ ನೌಕರಿ ಹೋಗೋ ಚಾನ್ಸಸ್ ಇರ್ತೈತಿ, ಅದನ್ನು ನೋಡ್ಬೇಕಲ್ಲ. ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಮಾಡ್ತೇನೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಸಾಹೇಬ್ರಿಗೆ ನೋಡ್ರಿ, ಎಮ್ಕನ್ಮಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಎಮ್ಕನ್ಮಡಿ ಠಾಣೆಯಲ್ಲಿ ಈ ರೀತಿಯಾಗಿ ಆಗೈತಿ. ನೀವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸ್ಕೊಂಡು ನೀವು ಏನಾದರೂ ಕ್ರಮವನ್ನು ತಗೋಬೇಕು. ಯಾರ್ಯಾರು ತಪ್ಪಿತಸ್ಥರು ಪೊಲೀಸರು ಇದಾರಲ್ಲ ಅವ್ರ ಮೇಲೆ ಕ್ರಮ ತಗೋರಕ್ಕೆ ಪ್ರಯತ್ನ ಮಾಡಬೇಕು. ಸತೀಶ್ ಜಾರಕಿಹೊಳಿ ಮತ್ತೊಂದು ಹಿಂದೂ ವಿರೋಧಿ ಕೃತ್ಯ ಅಂತ ನೋಡ್ರಿ, ಅದನ್ನ ಹೇಳೋದೇ ಬೇಡ. ಯಾಕಂದ್ರೆ ಆಲ್ವೇಸ್ ಯಾವಾಗಲೂ ಸತೀಶ್ ಜಾರಕಿಹೊಳಿ ಅವ್ರದ್ದು ಹಿಂದೂ ವಿರೋಧಿ ಕೆಲಸನೇ ಐತಿ. ಹಿಂದೂ ವಿರೋಧಿ ಕೆಲಸ ಮಾಡ್ಕೊತ ಬಂದಿರ್ತಾರೆ. ಆ ಬಂದಂಥ ಸಂದರ್ಭದಲ್ಲಿ ಪಾಪ ಸ್ವಾಮೀಜಿನ ಮ್ಯಾಗ ಹಲ್ಲೆ ಆಗೋದೇನು ದೊಡ್ಡ ಮಾತೈತಿ. ಅದಕ್ಕೆ ನಾನು ಹೇಳೋದೇನೈತಪ್ಪ ಅಂದ್ರೆ, ಇಲ್ಲಿ ನಿಯತ್ತಾಗಿ ಏನಾದರೂ ಕೆಲಸ ಮಾಡೋದಿತ್ತಂದ್ರೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ನೀವು ಶಾಸಕರು, ಈ ಭಾಗದ ಶಾಸಕರಿದ್ದೀರಿ, ನೀವು ಏನಾದರೂ ಜನರ ಒಂದು ವಿಶ್ವಾಸವನ್ನು ಗಳಿಸ್ಕೋಬೇಕಾಗಿತ್ತಂದ್ರೆ ತಪ್ಪಿತಸ್ಥರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋಕೆ ನೀವು ಮಾನ್ಯ ಪೊಲೀಸ್ ವರಿಷ್ಠಕ್ಕೆ ನೀವೇ ಸಂದೇಶವನ್ನು ಕೊಡ್ರಿ. ಮತ್ತು ಇನ್ನೂ ಮಟ್ಟ ನೋಡ್ರಿ, ಪೊಲೀಸ್ ಇಲ್ಲಿ ಇಷ್ಟು ದೊಡ್ಡ ಸ್ವಾಮೀಜಿ ಇಲ್ಲೇ ಇರುವಂಥ ಸ್ವಾಮೀಜಿ ಮೇಲೆ ಹಲ್ಲೆ ಆದ್ರೂ ಸಹ ಅವ್ರು ಯಾರೋ ಬಂದಿಲ್ಲ, ಬರಬೇಕಾಗಿತ್ತಲ್ಲ.
ಅವ್ರ ಮಗ ಎಲ್ಲಿ ಬೇಕಾದಲ್ಲಿ ಸರ್ಕಾರಿ ಕೆಲಸ ಇದ್ರೆ ಆ ಪೂಜೆ ಪುನಸ್ಕಾರ ಮಾಡಕ್ಕೆ ಅವ್ರು ಮುಂದದಾರ. ಅವ್ರ ಅಪ್ಪನಕ್ಕಿಂತ ತಂದೆಕ್ಕಿಂತ ಮೊದಲ ಮಗ ಬಂದು ಪೂಜೆ ಪುನಸ್ಕಾರ ಮಾಡ್ತಾರೆ. ಮತ್ತು ಮಗಳು ಸುಪುತ್ರಿ MP ಅವ್ರು ಅದಾರ. ಮತ್ತು ಇವರ ಇದು ಅದಾರ. ಬಂದು ಹಾಲ್ಚಾಲು ವಿಚಾರಣೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ ನಂದೈತಿ. ಅವ್ರವ್ರ ವೈಯಕ್ತಿಕ ಅದೇನು ನಾ ಇಲ್ಲ ಅನ್ನೋದಿಲ್ಲ. ಆದರೆ ಒಂದಪ್ಪ ನನ್ನ ಆಗ್ರಹ ಏನಪ್ಪ ಅಂದ್ರೆ ಸ್ವಾಮೀಜಿಯವ್ರಿಗೆ ನ್ಯಾಯ ಸಿಗಬೇಕು ಇಷ್ಟು. ಥ್ಯಾಂಕ್ ಯು.